ಸಂಗ್ರಹ ಮಾಡಲಾಗಿರುವಂತಹ ಸಾಕ್ಷ್ಯಗಳಲ್ಲಿ ಘಟನೆ ನಡೆದಂತಹ ದಿನ, ಅದಾದ ಬಳಿಕ ಬಾಡಿಯನ್ನು ಡಿಸ್ಪೋಸ್ ಮಾಡಿರುವಂಥದ್ದು, ನಂತರ ಇವರೆಲ್ಲರೂ ಕೂಡ ಎಸ್ಕೇಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTV ಫುಟೇಜ್ಗಳು ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಮುಖ ಎವಿಡೆನ್ಸ್ಗಳು ಅನ್ನುವಂಥದ್ದು ಈ ಸಾಂದರ್ಭಿಕ ಸಾಕ್ಷ್ಯಗಳು ಅಂತ ನಾವೇನು ಕರೆಯಲ್ಪಡ್ತೀವಿ, ಅವುಗಳನ್ನು ಸಂಗ್ರಹ ಮಾಡುವಂಥ ಒಂದು ಅಗತ್ಯ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ಕಸ್ಟಡಿಗೆ ಕೇಳಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ವಿಚಾರಣೆ ನಡೆಸೋದಕ್ಕಿಂತ ಹೆಚ್ಚಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥದ್ದು ಪೊಲೀಸರ ಮುಂದಿರುವಂಥ ದೊಡ್ಡ ಜವಾಬ್ದಾರಿ. ಇದೇ ಒಂದು ಕೆಲಸ ಮುಂದಿನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಈ 5 ಆರೋಪಿಗಳ ಕಡೆಯಿಂದ ತನಿಖಾಧಿಕಾರಿಗಳು ನಡೆಸ್ತಾರೆ. ಶ್ರೀಲಕ್ಷ್ಮಿ. ಓಕೆ, ಮತ್ತೊಂದು ಪ್ರಶ್ನೆ, ಈಗ ಜನಸಾಮಾನ್ಯರಿಗಿರುವಂಥ ಪ್ರಶ್ನೆ, ಈಗ ಪೊಲೀಸ್ ಕಸ್ಟಡಿಗೆ ಹೋಗಲಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗಲಿ, ಹೊರಗಂತೂ ಬರಲಿಕ್ಕಿಲ್ಲ. ಇದರ ವ್ಯತ್ಯಾಸ ಏನು ಅಂತ ಜನರಿಗೆ ಸ್ವಲ್ಪ ತಿಳಿಸ್ಬೋದಾ? ಎಸ್ ಜಯಪ್ರಕಾಶ್, ನ್ಯಾಯಾಂಗ ಬಂಧನ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರು ಫ್ರೀ ಆದಂಗೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗಳಲ್ಲಾದರೆ ರೆಗ್ಯುಲರ್ ಆಗಿ ವಿಚಾರಣೆ ನಡೀತಾ ಇರುತ್ತೆ. ಅದಾದ ನಂತರ ಅವರನ್ನು ಮಹಜರು ಮಾಡೋದಕ್ಕೆ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದಕ್ಕೆ, ಈ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಇರುತ್ತೆ. ಆದರೆ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿದರೆ ಅವ್ರನ್ನ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಮೊದಲು ಅವ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸ್ಕೊಂಡು ಅವರ ವೈದ್ಯಕೀಯ ತಪಾಸಣೆಯನ್ನು ನಡೆಸಿ ನಂತರ ಅವರಿಗೆ ಫ್ರೀ ಆಗಿ ಬಿಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲವೂ ಕೂಡ ಇರುತ್ತೆ. ಮತ್ತು ಪೊಲೀಸರ ವಿಚಾರಣೆ ಅಥವಾ ಸ್ಪಾಟ್ ಮಜರೆ ಕರ್ಕೊಂಡು ಹೋಗುವಂಥದ್ದು, ಈ ಥರದ ಯಾವುದೇ ರೀತಿಯ ಕಿರಿಕಿರಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಲ್ಲ. ನೆಕ್ಸ್ಟ್ ಕೋರ್ಟಿಗೆ ಯಾವಾಗ ಪ್ರೊಡ್ಯೂಸ್ ಆಗಬೇಕು ಅಂತ ಇರುತ್ತೋ ಅವತ್ತು ಒಂದಿನ ಕೋರ್ಟಿಗೆ ಬರುವಂಥ ಒಂದು ಅಗತ್ಯ ಇರುತ್ತೆ ಅನ್ನುವಂಥದ್ದು ಬಿಟ್ಟರೆ ಬೇರೆ ಯಾವುದೂ ಇರಲ್ಲ. ಆ್ಯಂಡ್ ಈ ನ್ಯಾಯಾಂಗ ಬಂಧನದ ಅವಧಿಯಲ್ಲಿ ಅವರು ತಮ್ಮ ಸಂಬಂಧಿಕರನ್ನು, ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಕೂಡ ಇರುತ್ತೆ. ಆದರೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಟೈಮಲ್ಲಿ ಇದು ಯಾವುದಕ್ಕೂ ಕೂಡ ಅವಕಾಶಗಳಿರಲ್ಲ. ಇಲ್ಲಿ ಪ್ಯೂರ್ಲಿ ಪೊಲೀಸರ ಎನ್ಕ್ವೈರಿ ಮತ್ತು ತನಿಖೆಗೆ ಸಂಬಂಧಪಟ್ಟಂಥ ಪಾರ್ಟ್ ಮಾತ್ರ ಇರುತ್ತೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಫ್ರೀ ಆಗಿರೋಕ್ಕಾಗಲ್ಲ. ಪೊಲೀಸರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ತನಿಖೆಗೆ ಅವರು ಸಂಪೂರ್ಣವಾಗಿ ಸಹಕಾರವನ್ನು ನೀಡಬೇಕಾಗುತ್ತೆ. ಸೊ ಪೊಲೀಸ್ ಕಸ್ಟಡಿಯಲ್ಲಿ ಈ ರೀತಿ ಕಟ್ಟುಪಾಡಿನ ಒಂದು ನಿಯಮಗಳು ಕೂಡ ಇರುತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಎಸ್ ವೀಕ್ಷಕರೇ, ಯಾಕೆ ನ್ಯಾಯಾಂಗ ಬಂಧನ ಮತ್ತು ಪೊಲೀಸ್ ಕಸ್ಟಡಿ ವ್ಯತ್ಯಾಸ? ನಾಳೆ ಮೈಸೂರಲ್ಲಿ ಸ್ಥಳ ಮಹಜರು ಸಾಧ್ಯತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆರೋಪಿಗಳನ್ನು ಕರೆದೊಯ್ದು ಪಂಚನಾಮೆ ಸಾಧ್ಯತೆ, ಯಾಕಂದರೆ ಅಲ್ಲಿಗೆ ಹೋಗಿದ್ದಾರೆ. ಸ್ಥಳ ಮಹಜರು ನಡೆಸಿ ಸಾಕ್ಷ್ಯ ಸಂಗ್ರಹಿಸಲಿರುವ ಪೊಲೀಸರು ಆರೋಪಿಗಳನ್ನು ಕರೆದೊಯ್ತಾರೆ. ಬಹುಶಃ ದರ್ಶನನ್ನು ಕೂಡ ಕರೆದೊಯ್ತಾರೆ ನಾಳೆ. ನಾಳೆ ಸ್ಥಳ ಮಹಜರು ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ ಪೊಲೀಸರು. ಮೈಸೂರಿನಲ್ಲಿ ಹೋಗಿ ಸ್ಥಳ ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಇಲ್ಲಿ ಘಟನೆ ನಡೆದ ನಂತರದಲ್ಲಿ ದರ್ಶನ್ ತೆರಳಿದ್ದು ಮೈಸೂರಿನ ಹೋಟೆಲ್ಗೆ. ಸೊ ಅಲ್ಲೂ ಕೂಡ ಹೋಗಿ ಸ್ಥಳ ಮಹಜರು ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಅಲ್ಲೇನಾದರೂ ಅವ್ರ ಹತ್ರ ಏನಾದರೂ ಎವಿಡೆನ್ಸ್ ಇಟ್ಟಿರೋಕ್ಕೆ ಸಾಧ್ಯನಾ, ಅಲ್ಲೇನಾದರೂ ಎವಿಡೆನ್ಸ್ ಕ್ಲೂಸ್ ಸಿಗ್ಬೋದಾ, ಅಲ್ಲೂ ಕೂಡ ಸ್ಥಳ ಮಹಜರು. ಯಾಕಂತಂದ್ರೆ ಆರೋಪಿ A2 ಅಲ್ಲಿ ಇದ್ದದ್ದಾದ್ರಿಂದ ಸೊ ಅಲ್ಲೂ ಹೋಗಿ ಸ್ಥಳ ಮಹಜರು ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ. ಈಗ ಮುಂದಿನ 5 ದಿನಗಳ ಕಾಲ ಏನು ಕಸ್ಟಡಿಗೆ ಪಡೆದಿದ್ದಾರೆ, ಈಗಾಗಲೇ ನಮ್ಮ ಸುನಿಲ್ ಧರ್ಮಸ್ಥಳ ಹೇಳ್ತಾ ಇದ್ದ ಹಾಗೆ ಇದರ ರೂಲ್ ಸಖತ್ ಸ್ಟ್ರಿಕ್ಟ್ ಇರುತ್ತೆ. ಅವರು ಹೆಂಗಂದ್ರೆ ಹಂಗೆ ನಡ್ಕೊಳಕ್ಕಾಗಲ್ಲ, ಯಾರಂದ್ರೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರೆ, ಬಿಗಿಯಾದ ನಿಯಮಗಳಿರ್ತವೆ, ಪೊಲೀಸರ ಜೊತೆ ಇರಬೇಕಾಗತ್ತೆ ಸದಾ. ಜೊತೆಗೆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕಾಗತ್ತೆ. ಅಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಎನಿವೆ ನಾಳೆ ಆರೋಪಿಗಳನ್ನ ಕರ್ಕೊಂಡೋಗಿ ಮಹಜರು ಮಾಡ್ತಾರಾ ಕಾದು ನೋಡ್ಬೇಕಾಗಿದೆ. ದರ್ಶನ್ ಅವರನ್ನೇನಾದ್ರೂ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಜರು ಮಾಡ್ತಾರಾ ಅಂತ. ಇಡೀ ಒಟ್ಟು ತನಿಖೆಯಲ್ಲಿ ಒಂದೇ ಒಂದು ಅಂಶವೂ ಬಿಡದಂತೆ ಪ್ರತಿ ಆಂಗಲ್ನಿಂದ ಪ್ರತಿ ಆರೋಪಿಗಳು ಕೊಡ್ತಾ ಇರುವಂತಹ ಮಾಹಿತಿಯನ್ನ ಪಡ್ಕೊಂಡು ಪ್ರತಿ ಆಯಾಮದಿಂದಲೂ ಕೂಡ ತನಿಖೆ, ಸ್ಥಳ ಮಹಜರು, ಸಾಕ್ಷ್ಯ ಸಂಗ್ರಹ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದು. ಅನಂತರ ಕ್ವಿಕ್ ಆಗಿ ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ಪ್ರಕರಣ ಸಂಬಂಧ ಈಗಾಗಲೇ ಹಲವು ಸಾಕ್ಷ್ಯಗಳ ಸಂಗ್ರಹ ಆಗಿದೆ. CCTV ದೃಶ್ಯಾವಳಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರು ಜೀಪ್ ಹಲ್ಲೆ ಮಾಡಿದ ದೊಣ್ಣೆ ಅಂದರೆ ಮಾಧ್ಯಮಕ್ಕೆ ಸಿಕ್ಕಿರುವಂಥದ್ದು ಬೇರೆ. ಈಗ ಅವರು ಕೆಲವು CCTVಗಳನ್ನು ತಗೊಂಡಿರ್ತಾರೆ. ಐ ಡೋಂಟ್ ನೋ ಆ ಶೆಡ್ ಒಳಗಿನ CCTVಗಳು ಸಿಕ್ಕಿದೆಯೋ. ಪ್ರಕರಣ ಸಂಬಂಧ ಹಲವು ಸಾಕ್ಷ್ಯಗಳು, CCTV ದೃಶ್ಯಾವಳಿಗಳು, ಕಾರು ಜೀಪು ಹಲ್ಲೆ ಮಾಡಿದ ದೊಣ್ಣೆ ಇದನ್ನೆಲ್ಲ ತಗೊಂಬಂದಿದ್ದಾರೆ. ಪ್ರಕರಣ ಸಂಬಂಧ ಹಲವು ಸಾಕ್ಷ್ಯಗಳನ್ನು ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂತಂದರೆ ಏನಾಗಿದೆ, ಮರ್ಡರ್ ಆದ ನಂತರ ರಾತ್ರಿ ಹೊತ್ತಲ್ಲಿ ರಾತ್ರೋರಾತ್ರಿ ದರ್ಶನ್ ಮೈಸೂರಿಗೆ ಹೋಗಿದ್ದರು. ಎರಡನೇದಾಗಿ ಅಲ್ಲಿ ಶೂಟಿಂಗಲ್ಲಿ ಪಾಲ್ಗೊಳ್ಳೋದಕ್ಕೆ ಜಿಮ್ಮಲ್ಲಿದ್ದರು. ರಾತ್ರಿ ಇನ್ನಿಬ್ಬರು ಕೂಡ ಹೋಗಿ ಬಂದಿದ್ದಾರೆ ಅಲ್ಲಿಗೆ. ಯಾಕಂದರೆ ಮರ್ಡರ್ ಆದ ನಂತರ ಏನು ಮಾಡಬೇಕು ಅಂತೇಳಿ ಒಮ್ಮೆ ಸರೆಂಡರ್ ಆಗೋದಕ್ಕೆ ರೆಡಿ ಆಗ್ತಾರೆ, ಮತ್ತು ಕೆಲವರು ಭಯಪಡ್ತಾರೆ ಸರೆಂಡರ್ ಆಗೋದಕ್ಕೆ. ಆ ಕಾರಣಕ್ಕಾಗಿ ಓಕೆ, ಅಜಯ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಅಜಯ್, ಈಗ ಮೈಸೂರಿಗೆ ನಾಳೆ ಹೋಗ್ತಾರೆ ಅಂತಿದೆ. ಒಂದು, ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ. ಈಗ ಸಾಧಾರಣವಾಗಿ ಜನರಿಗೆ ಹೇಗಿರುತ್ತೆ ಅಂತಂದರೆ, ಏನು ಟಿ ವಿಯಲ್ಲಿ ಬಂದಿರುತ್ತೆ ಅದೇ ಸಾಕ್ಷ್ಯಗಳು ಅಂತ ಹೇಳಿ. ಅದರ ಹೊರತಾಗಿ ವಿಪರೀತ ಸಾಕ್ಷ್ಯಗಳು ಅಂದರೆ CCTVಯಲ್ಲಿ ಹಲ್ಲೆ ಮಾಡುವಂಥ ದೃಶ್ಯ ಮೊನ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹಲ್ಲೆ ಮಾಡಿರೋದು ಸಿಕ್ಕಿದೆಯಂತೆ, ಆಮೇಲೆ ಯಾರೋ ಒಬ್ಬ ವಿಡಿಯೋ ಮಾಡ್ಕೊಂಡಿದ್ರಂತೆ, ಅದು ಕೂಡ ಸಿಕ್ಕಿದೆಯಂತೆ. ಸೊ ಆಮೇಲೆ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ರು ಇವತ್ತು ಕೋರ್ಟ್ಗೆ. ಅದರರ್ಥ ಭಾಳ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ, ಅಂದರೆ ಓಪನ್ ಆಗಿ ಹೇಳುವಂಥದ್ದು ಯಾವುದು ಇರೋದಿಲ್ಲ ಅನ್ನುವಂಥದ್ದು. ಸೊ ನಿಮ್ಮ ಅಪ್ಡೇಟ್ ಏನು ಇದರ ಬಗ್ಗೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ 13 ಜನ ಆರೋಪಿಗಳನ್ನ ಈಗಾಗಲೇ ಏನು ಪೊಲೀಸ್ ಕಸ್ಟಡಿಯು ಕೂಡ ಮತ್ತೆ ಕೊಟ್ಟಿರುವಂತದ್ದು. ಯಾತಕ್ಕಾಗಿ ಅಂತಂದ್ರೆ ಸಾಕಷ್ಟು ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಅಂತಹ ಆರೋಪಿಗಳನ್ನ ಕರ್ಕೊಂಡೋಗಿ ಅದೇ ಸ್ಥಳದಲ್ಲಿ ಹಾಜರು ಮಾಡುವಂತದ್ದು ಕೂಡ ಬಾಕಿ ಇರುತ್ತೆ. ಸೊ ಹೀಗಾಗಿ A1 ಇಂದ ಹಿಡಿದು A7 ಮತ್ತು A16 ವರೆಗೂ ಕೂಡ ಈಗಾಗಲೇ ಒಟ್ಟು 13 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಿ ಈಗಾಗಲೇ ಆದೇಶವನ್ನ ನ್ಯಾಯಾಧೀಶರು ಕೂಡ ಕೊಟ್ಟಿರುವಂತದ್ದು. ನೀವು ಹೇಳ್ದಂಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕೇಸಸ್ ಕೂಡ ಹೋಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ರಿಯಾಲಿಟಿ ಇರುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳಲ್ಲಿ. ಯಾವುದೇ ಒಂದು ಫೋನ್ ರೆಕಾರ್ಡ್ ಆಗಿರ್ಬೋದು, ಯಾವುದೇ CCTV ಫುಟೇಜ್ ಆಗಿರ್ಬೋದು, ಯಾವುದೇ ಒಂದು ಮೊಬೈಲ್ ಅಲ್ಲಿ ಇರುವಂತಹ ಸಾಕ್ಷಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ಕೇಸ್ಗೆ ಒತ್ತನ್ನ ನೀಡುತ್ತೆ. ಸೊ ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲಾ ಕಡೆನೂ ಕೂಡ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಈ ಒಂದು ಕಾರಣದಿಂದಾಗಿ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಸಾಕಷ್ಟು ಪೊಲೀಸರುಗಳು ಈಗಾಗಲೇ ಸಿಕ್ಕಿರುವಂತದ್ದು. ಅಪಾರ್ಟ್ ಫ್ರಮ್ ಮೀಡಿಯಾಗೆ ಸಿಕ್ಕಿರೋದು ಬಿಟ್ಟು ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಪೊಲೀಸರ ಬಳಿ ಇರುವಂತದ್ದು. ಮತ್ತೆ ಇನ್ನಷ್ಟು ಆರೋಪಿಗಳ ಹೇಳಿಕೆ ಕೊಡುವ ದಾಖಲೆ ಮಾಡಬೇಕಾಗುತ್ತೆ. ಕೆಲವೊಬ್ರು ಆರೋಪಿಗಳು ನಮ್ಗೇನು ಗೊತ್ತಿಲ್ಲ, ಬೇರೆಯವ್ರು ಹೇಳಿದ ರೀತಿಯಲ್ಲಿ ನಾವು ಮಾಡಿದ್ವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅವರೆಲ್ಲರ ಹೊತ್ತನ್ನು ಕೂಡ ಬಾಯ್ ಬಿಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಇನ್ನೂ ಕಾಲಾವಕಾಶ ಪೊಲೀಸಿಗೆ ಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು 9 ದಿನ ಕಸ್ಟಡಿಗೆ ಮತ್ತೆ ಕೇಳಿದ್ರು. ಆದ್ರೆ ನ್ಯಾಯಾಧೀಶರಿಗಾಗಿ 5 ಡಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗತ್ತೆ. ಅವರನ್ನ ಪೊಲೀಸರು ಕಸ್ಟಡಿಗೆ ತಗೊಳ್ತಾರೆ. 13 ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇನ್ನು 5 ದಿನಗಳ ಕಾಲ ಇನ್ನಷ್ಟು ತನಿಖೆ ಮುಂದುವರಿಯುತ್ತೆ. ಹಾಗೆಯೇ ಇನ್ನಷ್ಟು ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ. A1 ಪವಿತ್ರ, A2 ದರ್ಶನ್, A7 ಅನು, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೂಷ್, A16 ಕೇಶವಮೂರ್ತಿ, ಇಷ್ಟು ಜನರನ್ನ ಕಸ್ಟಡಿಗೆ ನೀಡಿ 42ನೇ ACMM ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಸೊ ಮತ್ತೆ ತನಿಖೆ ಮುಂದುವರಿಯುತ್ತೆ. ಇಷ್ಟು ಜನರನ್ನ ಇನ್ನು 5 ದಿನಗಳ ಕಾಲ ಕಸ್ಟಡಿನಲ್ಲಿ, ಪೊಲೀಸ್ ಕಸ್ಟಡಿನಲ್ಲಿ ಇಡಲಾಗತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಸ್ಥಳ ಮಹಜರಿಗೆ ಅಂತ. ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾರ? ದರ್ಶನ್ ಅವ್ರನ್ನೂ ಕರ್ಕೊಂಡು ಹೋಗ್ಬಹುದಾ? ಆಮೇಲೆ ಇನ್ನು 5 ದಿನಗಳ ತನಿಖೆ, 5 ದಿನಗಳಲ್ಲಿ ಇದು ಮುಗಿಯೋ ಥರ ಕಾಣ್ತಾ ಇದೆಯಾ? ಅಂದರೆ ಓವರ್ ಆಲ್ ಇದರ ಎಲ್ಲ ಸಾಕ್ಷ್ಯ ಸಂಗ್ರಹ ಮುಗಿದು ಫೈನಲ್ ಕೋರ್ಟಿಗೆ ಸಬ್ಮಿಷನ್ ಆಗೋ ಥರ ಇದೆಯಾ, ಅಥವಾ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದಾ? ಈ ಪ್ರಕರಣ ಹೋಗ್ತಾ ಇರೋ ವೇಗ ನೋಡಿದ್ರೆ ಏನನ್ಸುತ್ತೆ ಸುನಿಲ್?
ಎಸ್, ಶ್ರೀಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕಳೆದ 6 ದಿನಗಳಿಂದ ಆರೋಪಿಗಳನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಅವರಿಂದ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಆದರೆ ತನಿಖೆಯ ಭಾಗವಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಅಗತ್ಯ ಇರೋದ್ರಿಂದಾಗಿ ಮತ್ತಷ್ಟು ದಿನಗಳ ಕಾಲ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳಿ ಕೋರ್ಟಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಅದರ ಭಾಗವಾಗಿ ಇವತ್ತು 5 ದಿನಗಳ ಕಾಲ ಮತ್ತೆ ಆರೋಪಿಗಳನ್ನು ಪೊಲೀಸರ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನು ನೀಡಿರುವಂಥದ್ದು. ಇಲ್ಲಿ ಈಗ ಇರುವಂಥ ಪ್ರಶ್ನೆ ಅಂತ ಹೇಳಿದರೆ, ಈ ಮುಂದಿನ 5 ದಿನಗಳ ಕಾಲದ ತನಿಖೆಯಲ್ಲಿ ಬಹುತೇಕ ಎಲ್ಲ